ಕೊನೆಗೂ ಟಿಕ್ ಟಾಕ್ ಆ್ಯಪ್ನ ಬ್ಯಾನ್ ಮಾಡಿದ್ರು ಕಣ್ರಪ್ಪ. ಏನೋ ಮಾಡೋದೀಗ, ಏನಾದರೂ ಮಾಡಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ಇವಾಗ ಎಲ್ರಿಗೂ ಗೊತ್ತಾಗಿರುತ್ತೆ, ಐ ಥಿಂಕ್ ಆಲ್ಮೋಸ್ಟ್ ಅದೆಲ್ಲ ತುಂಬ ಜನಕ್ಕೆ ತಲುಪಿರುತ್ತೆ ಈ ಒಂದು ವಿಷಯ, ಟಿಕ್ ಟಾಕ್ ಬ್ಯಾನ್ ಆಗಿದೆ ಅಂತ. ಸೊ ಈ ಒಂದು ಟಿಕ್ ಟಾಕ್ ಆ್ಯಪ್ನ ಏನಕ್ಕೆ ಬ್ಯಾನ್ ಮಾಡಿದ್ರು, ಸೊ ಇವಾಗ ಮತ್ತೆ ನೀವು ಟಿಕ್ ಟಾಕ್ ಆ್ಯಪ್ನ ಯೂಸ್ ಮಾಡೋದಕ್ಕಾಗಲ್ವಾ, ಪ್ರತಿಯೊಂದು ಈ ಒಂದು ವಿಡಿಯೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ಟಿಕ್ ಟಾಕ್ ಆ್ಯಪ್ನ ಏನಕ್ಕೆ ಬ್ಯಾನ್ ಮಾಡೋರು ಅಂತ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ. ಟಿಕ್ ಟಾಕ್ ಆ್ಯಪ್ನ ಬ್ಯಾನ್ ಮಾಡೋದಕ್ಕೆ ಒಂದೇ ಕಾರಣ, ಏನಪ್ಪ ಅಂತಂದರೆ ಟಿಕ್ ಟಾಕಲ್ಲಿ ತುಂಬ ಜನ ಫೇಮಸ್ ಆಗೋದಕ್ಕೆ ಸ್ವಲ್ಪ ಅಶ್ಲೀಲವಾಗಿ ನಡ್ಕೊಳ್ಳೋದು, ಜೊತೆಗೆ ಅಡಲ್ಟ್ ವೀಡಿಯೋಸು ಮತ್ತು ಪಾರ್ನೋಗ್ರಫಿ ಇವೆಲ್ಲ ತುಂಬ ಜಾಸ್ತಿ ಆಗಿತ್ತು ಈ ಒಂದು ಟಿಕ್ ಟಾಕಲ್ಲಿ ಇತ್ತೀಚಿನ ದಿನಗಳಲ್ಲಿ. ಸೊ ಅದಕ್ಕೆ ಈ ಒಂದು ಟಿಕ್ ಟಾಕ್ನ ಬ್ಯಾನ್ ಮಾಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ಅವರು ಗೌರ್ಮೆಂಟ್ಗೆ ಅಪೀಲ್ನ ಮಾಡಿದರು. ಸೊ ಅದೇ ರೀತಿ ಇವಾಗ ಟಿಕ್ ಟಾಕ್ನ ಬ್ಯಾನ್ ಮಾಡಿದ್ದಾರೆ. ಸೊ ಇವಾಗ ಈ ಒಂದು ವಿಷಯ ತುಂಬ ಜನಕ್ಕೆ ಖುಷಿ ಕೊಟ್ಟಿರುತ್ತೆ. ಐ ಥಿಂಕ್ ಇನ್ನು ಕೆಲವು ಜನಕ್ಕೆ ಬೇಜಾರಾಗಿರುತ್ತೆ. ಯಾರು ಖುಷಿ ಕೊಟ್ಟಿರುತ್ತೆ ಅಂತಂದರೆ ಟಿಕ್ ಟಾಕ್ನ ಯಾರೆಲ್ಲ ಯೂಸ್ ಮಾಡಲ್ಲ ಅವ್ರು ಖುಷಿ ಕೊಟ್ಟಿರುತ್ತೆ, ಟಿಕ್ ಟಾಕ್ನ ಯಾರೆಲ್ಲ ಯೂಸ್ ಮಾಡ್ತಿದ್ರು ಅವ್ರಿಗೊಂದು ಸ್ವಲ್ಪ ಬೇಜಾರಾಗಿರುತ್ತೆ. ನನ್ನ ರಿಯಾಕ್ಷನ್ನು ನನಗೆ ಯಾವುದೇ ರೀತಿ ಬೇಜಾರು ಆಗಿಲ್ಲ, ಏನೂ ಆಗಿಲ್ಲ. ಸೊ ರಿಯಾಕ್ಷನ್ನ ನೀವು ಕೇಳ್ತೀರಾ ಅಂತಂದರೆ, ನನ್ನ ರಿಯಾಕ್ಷನ್ ಏನಪ್ಪ, ಪರ್ಸ್ನಲ್ ರಿಯಾಕ್ಷನ್ನ ಕೇಳ್ತೀರಾ ಅಂತಂದರೆ ನೋಡ್ಕೊ ಬನ್ನಿ. ಸೊ ಈ ಒಂದು ರಿಯಾಕ್ಷನ್ ನನ್ನದು ಯಾಕೆ ಆಗಿರುತ್ತೆ ಅಂತ ನೀವು ಕೇಳ್ಬೋದು. ಏನಕ್ಕೆ ಅಂತಂದರೆ, ನಾನು ನಿಮ್ಮ ಮುಂಚೆನೇ ಹೇಳಿದೆ, ಅಕಸ್ಮಾತ್ ಏನಾದರೂ ಟಿಕ್ ಟಾಕ್ ಏನಾದರೂ ಬ್ಯಾನ್ ಆದರೆ, ಸೊ ಅದೇ ರೀತಿ ಬೇರೆ ಬೇರೆ ಆ್ಯಪ್ಸ್ಗಳಿದೆ, ಅದೇ ರೀತಿ ಡಬ್ ಸ್ಮ್ಯಾಶ್ಗಳನ್ನ ಮಾಡುವಂಥ ಅಪ್ಲಿಕೇಶನ್ ತುಂಬ ಇದ್ದಾವೆ. ಲೈಕ್ ಆ್ಯಪ್ ಆಗಿರ್ಬೋದು, ಡಬ್ ಸ್ಮ್ಯಾಶ್, ವಿವೋ ವಿಡಿಯೋ ಎಷ್ಟಿದೆ. ಸೊ ಮಾಡಬೇಕು ಅಂತ ಇದ್ದರೆ ಬೇರೆ ಬೇರೆ ಆ್ಯಪ್ಗಳು ತುಂಬ ಇದ್ದಾವೆ, ಆಪರ್ಚುನಿಟಿ ತುಂಬ ಇದ್ದಾವೆ. ಸೊ ಹೇಳ್ತಾ ಹೋದರೆ ತುಂಬ ಇರುತ್ತೆ. ಸೊ ಐ ಥಿಂಕ್ ಇವಾಗ ಟಿಕ್ ಟಾಕ್ ಆ್ಯಪ್ನ ನೀವು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ನೀವು ಇವಾಗ ಕೇಳ್ಬೋದು. ಖಂಡಿತವಾಗ್ಲೂ ನೀವು ಮತ್ತೆ ಯೂಸ್ ಮಾಡ್ಬೋದು. ಇವಾಗ ಏನಾಗಿದೆ ಅಂತಂದರೆ, ನೀವು ಇವಾಗ ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಇವಾಗ ಸರ್ಚ್ ಮಾಡಿದ್ರೆ ಟಿಕ್ ಟಾಕ್ ಅಂತ ನಿಮಗೆ ಮೊದಲು ಆ್ಯಪ್ ಸಿಕ್ತಿತ್ತು, ಮೊದಲನೇದಾಗೆ ಬರ್ತಿತ್ತು. ಬೋತಾಡ್ತಾರೆ ತುಂಬ ಜನ ಫೇಮಸ್ ಆಗಿರೋರಿದ್ದಾರೆ. ಇವಾಗ ನಿಮಗೆ ಟಿಕ್ ಟಾಕ್ ಆ್ಯಪಲ್ಲಿ ಸಿಗೋಲ್ಲ ನಿಮಗೆ. ಇವಾಗ ಏನು ಮಾಡೋದು ಅಂತ ಕೇಳಿದ್ರೆ, ಇವಾಗ ಯಾರೆಲ್ಲ ಟಿಕ್ ಟಾಕ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದೆ ಆಲ್ರೆಡಿ, ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ, ಸೊ ಅವ್ರು ಯೂಸ್ ಮಾಡ್ಬೋದು. ಇವಾಗ ನೀವು ಲಕ್ಕಿ ಲಿಕೇಶ್ ಯಶ್ ಅಂತ ಸರ್ಚ್ ಮಾಡಿದ್ರೆ ನಂದು ಒಂದು ಟಿಕ್ ಟಾಕ್ ಇದು ನಂದು ಚಾನಲ್ ಸಿಗುತ್ತೆ. ಸೊ ಈ ಒಂದು ಚಾನಲ್ನ ಫಾಲೋ ಮಾಡಿ. ಇವತ್ತು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಗೊತ್ತಿಲ್ಲ, ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ, ಪ್ರತಿಯೊಂದು ಯೂಸ್ ಆಗ್ತಾಯಿದೆ. ಬಟ್ ಏನಪ್ಪ ಅಂತಂದರೆ, ಟಿಕ್ ಟಾಕ್ ಆ್ಯಪು ಎಲ್ಲಿ ಬ್ಯಾನ್ ಆಗಿದೆ ಅಂತಂದರೆ ಓನ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಅಷ್ಟೇ ಬ್ಯಾನ್ ಆಗಿರೋದು. ಸೊ ಬೇರೆ ಒಂದು ಇದರಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಿಲ್ಲ. ಸೊ ಮುಂದಿನ ದಿನಗಳು ಬ್ಯಾನ್ ಆಗ್ಬೋದು. ಬ್ಯಾನ್ ಆದರೂ ನಾನು ಹೇಳಿದ್ನಲ್ಲ, ಬೇರೆ ಒಂದು ಅಪ್ಲಿಕೇಶನ್ ಇರುತ್ತೆ, ನೀವು ಯೂಸ್ ಮಾಡಬೇಕು ಅಂತಂದರೆ ಅಷ್ಟೊಂದು ಆಸೆ ಇದ್ದರೆ ಯೂಸ್ ಮಾಡ್ಕೋಬೋದು ಬೇರೆ ಒಂದು ಅಪ್ಲಿಕೇಶನ್ನ. ಸದ್ಯಕ್ಕೆ ಟಿಕ್ ಟಾಕ್ನ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದಾರೆ, ಇನ್ಸ್ಟಾಲ್ ಮಾಡ್ಕೊಂಡಿರೋರು ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಅಕಸ್ಮಾತ್ ಏನಾದರೂ ಡಿಲೀಟ್ ಆಗೋಯ್ತು ಅಂದ್ಕೊಳ್ಳಿ, ನಿಮ್ಮ ಹತ್ರ ಇದ್ದಿದ್ದು ಅಪ್ಲಿಕೇಶನ್ ಡಿಲೀಟ್ ಮಾಡಿಬಿಟ್ರು ಯಾರೋ ಇಸ್ಕೊಂಡು ಫೋನ್ನ ಅಂತ ಅಂದ್ಕೊಳ್ಳಿ, ತಲೆ ಕೆಡ್ಸ್ಕೊಬಿಡಿ. ಈಗ ಗೂಗಲ್ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನೀವು ವೆಬ್ಸೈಟಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸೊ ಒಟ್ಟಿನಲ್ಲಿ ಅಫಿಷಿಯಲಾಗಿ ನಿಮ್ಗೆ ಸಿಗೋಲ್ಲ ಈ ಒಂದು ಅಪ್ಲಿಕೇಶನ್ ಅಷ್ಟೇ. ಸೊ ಇದು ಟಿಕ್ ಟಾಕ್ ಆ್ಯಪು ಬ್ಯಾನ್ ಆಗಿರೋ ರೀತಿ ಬರೀ ಗೂಗಲ್ ಪ್ಲೇಸ್ಟೋರಲ್ಲಿ ಅಷ್ಟೇ ಬ್ಯಾನ್ ಆಗಿರೋದು. ಸೊ ನಿಮಗೇನು ಅನಿಸುತ್ತೆ, ಈ ಒಂದು ಅಪ್ಲಿಕೇಶನ್ನು ಬ್ಯಾನ್ ಮಾಡಿದ್ರೆ ಒಳ್ಳೆಯದಾ ಅಥವಾ ಇದ್ರೆ ಒಳ್ಳೆಯದಾ ಅಂತ ನೀವು ಏನು ಹೇಳ್ತೀರಾ ಅದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಐ ಥಿಂಕ್ ನನಗೆ 50% ಬ್ಯಾನ್ ಆದರೆ ಒಳ್ಳೆಯದು ಅಂತಲೇ ಅನಿಸುತ್ತೆ. ಏನಕ್ಕೆ ಅಂತಂದರೆ, ತುಂಬ ಜನ ಫೇಮಸ್ ಆಗೋದಕ್ಕೆ ಏನೇನೋ ಮಾಡ್ತಾಯಿದ್ದಾರೆ. ಸೊ ಬಿಡಿ, ಅವ್ರವ್ರ ರಿಸ್ಕು, ನಮಗೆ ಯಾಕೆ ಅವ್ರ ಬಗ್ಗೆ ಮಾತುಗಳು. ನಾನು ಅವಾಗಲೇ ಹೇಳಿದೆ, ಜಾಸ್ತಿ ಮಾತಾಡೋಲ್ಲ ಬೇರೆಯವ್ರ ಬಗ್ಗೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಕೂದಲು ಉದುರೋಯ್ತವೆ. ಸೊ ಅದಕ್ಕೋಸ್ಕರ ಥಿಂಕ್ ಮಾಡಲ್ಲ ಅಂತ ಹೇಳ್ತಾ, ಐ ಥಿಂಕ್ ನಿಮ್ಗೆ ಏನು ಅನ್ನಿಸ್ತು, ಬ್ಯಾನ್ ಆಗಬೇಕಾ ಬ್ಯಾನ್ ಆಗಬಾರ್ದ ಏನು ಹೇಳ್ಬಿಡಕ್ಕ, ಕಮೆಂಟ್ ಮಾಡ್ಬಿಡ್ರಪ್ಪ, ಆತಾಗೆ ನೋಡ್ಕೊಬಿಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡ.